ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ನಮೋ ವೆಂಕಟಶೈಲೇಂದ್ರ ಚಂದ್ರಾಯ ಪರಮಾತ್ಮನೆ. ತ್ರಿಜಗದ್ವಂದ್ಯಪಾದಾಯ ಭಾರ್ಗವೀ ವಕ್ಷಸೇ ನಮಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಇಡೀ ಜಗತ್ತಿನಲ್ಲಿ ಶ್ರೀನಿವಾಸನ ಭಕ್ತರ ಸಂಭ್ರಮ ಸಡಗರ ಪ್ರತಿನಿತ್ಯ ತಿರುಮಲೆಯಲ್ಲಿ ಆಗ್ತಾ ಇದೆ. ಅಂತಹ ಅದು ಅಪೂರ್ವವಾದ ಪತಿತ ಪಾವನ ಕ್ಷೇತ್ರ ತಿರುಮಲೆ. 1000 ವರ್ಷಗಳ ಹಿಂದೆ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರು ಆ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿ ಶ್ರೀ ವೈಷ್ಣವ ಕ್ಷೇತ್ರವನ್ನಾಗಿ ಮಾಡಿ ತಮ್ಮ ತಪಸ್ಸನ್ನೆಲ್ಲ ಅಲ್ಲಿ ಧಾರೆ ಎರೆದು ಅಗಮೋಕ್ತವಾಗಿ ಪೂಜೆ ನಡೆಯುವಂತೆ ವ್ಯವಸ್ಥೆ ಮಾಡಿದರು. ಇವತ್ತಿಗೂ ಸ್ವಾಮಿ ರಾಮಾನುಜರು ಯಾವ ನಿಯಮಗಳನ್ನು ಮಾಡಿದರು, ಪೂಜಾ ವ್ಯವಸ್ಥೆಗಳನ್ನು ಮಾಡಿದರು, ಅದೆಲ್ಲವೂ ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ನಮಗೆ ಬಹಳ ವರ್ಷದ ಕನಸು. ತಿರುಮಲೆಗೆಲ್ಲ ಹೋದಾಗ ಎಷ್ಟು ಜನ ಭಕ್ತರು ಗಂಟೆ ಕಾಲ ಕ್ಯೂನಲ್ಲಿ ನಿಲ್ತಾರೆ, ಎಲ್ಲೋ ಬರ್ತಾರೆ, ರಸ್ತೆಯಲ್ಲಿ ಮಲಗ್ತಾರೆ ಪಾಪ. ಆದರೂ ಒಂದು ಕ್ಷಣ ಆ ಶ್ರೀನಿವಾಸನ ದರ್ಶನ ಆಗಬೇಕು ಅಂತ. ಆವಾಗ ನಮಗೊಂದು ಯೋಚನೆ ಬಂತು, ಇದೇ ತಿರುಮಲೆ ಶ್ರೀನಿವಾಸನ ಥರ ದೇವಸ್ಥಾನದ ಪ್ರತಿರೂಪವಾಗಿ ಕರ್ನಾಟಕದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ದೇವಸ್ಥಾನದ ನಿರ್ಮಾಣ ಆದರೆ ಇಲ್ಲಿಯ ಭಕ್ತರೆಲ್ಲರೂ ಸುಲಭವಾಗಿ ಬಂದು ನಮ್ಮ ಸ್ವಾಮಿಯನ್ನು ದರ್ಶನ ಮಾಡಬಹುದು ಅನ್ನುವಂಥ ಶುಭ ಇಚ್ಛೆ ನಮಗೆ ಬಂದಿತ್ತು. ಅದಕ್ಕೆ ಸ್ವಾಮಿ ಅನುಮತಿ ಕೊಟ್ಟರು, ಅವರ ಕೃಪೆ ಆಯಿತು. ನಿಡಘಟ್ಟದ ಅಣ್ಣೇಗೌಡ ಅವರು, ನಾವು ಒಮ್ಮೆ ಅಲ್ಲಿಗೆ ಹೋದಾಗ ನಮಗನ್ನಿಸ್ತು, ಇಲ್ಲಿ ಶ್ರೀನಿವಾಸನ ದಿವ್ಯವಾದಂತಹ ಮಂದಿರ ನಿರ್ಮಾಣ ಆದರೆ ಎಲ್ಲರೂ ಬಂದು ಆನಂದದಿಂದ ಶ್ರೀನಿವಾಸನ ದರ್ಶನ ಮಾಡ್ಬೋದು ಅಂತ ಅನ್ನಿಸಿ ಅದರ ಮಾಲೀಕರಾದಂತಹ ಶ್ರೀಯುತ ಪ್ರಕಾಶ್ ಅವರನ್ನು ನಾವು ಕೇಳಿದ್ವು, ನಮಗೊಂದು ಸ್ವಲ್ಪ ಶ್ರೀನಿವಾಸನ ದೇವಸ್ಥಾನಕ್ಕೆ ಸ್ಥಳದಾನ ಮಾಡಿ ಅಂತ. ಅವರು ಒಂದೇ ಒಂದು ಕ್ಷಣ ಯೋಚನೆ ಮಾಡದೆ ಇಲ್ಲಿ ಖಂಡಿತ ಆಗಲಿ ಅನ್ನೋವಂಥ ಆಶ್ವಾಸನೆಯನ್ನು ಕೊಟ್ಟರು. ಆವತ್ತಿನಿಂದ ಪ್ರಾರಂಭವಾದಂತಹ ಆ ಮಧ್ಯ ತಿರುಮಲ ಕ್ಷೇತ್ರದ ಶ್ರೀನಿವಾಸನ ಲೀಲೆಗಳು ಅಪಾರವಾಗಿದೆ, ಅಖಂಡವಾಗಿದೆ, ನಿರಂತರವಾಗಿ ನಡೀತಾ ಇದೆ. ಶ್ರೀ ಬಾಲಕೃಷ್ಣ ಅವರು ಇಡೀ ಯಾತ್ರೆಗೆ ಬೇಕಾಗುವ ಎಲ್ಲ ಸಲಕರಣೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಬೇರೆ ಯಾರೂ ಮಾಡಬಾರ್ದು, ನಾನೇ ಮಾಡಬೇಕು ಅಂತ ಅವರಿಗೆಲ್ಲ ಅಷ್ಟು ಉತ್ಸಾಹ. ಯಾತ್ರೆಗೆ ಧ್ವನಿವರ್ಧಕದ ವ್ಯವಸ್ಥೆ, ವರ್ಣರಂಜಿತವಾದಂಥ ವಿದ್ಯುತ್ ದೀಪಗಳು, ಊಟ ತಿಂಡಿ ಹಾಲು ಇತ್ಯಾದಿ ಎಲ್ಲದರ ವ್ಯವಸ್ಥೆಯನ್ನು ಬಾಲಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಅವರು ಈ ಮಧ್ಯ ತಿರುಮಲ ಸೇವಾ ಟ್ರಸ್ಟಿನ ಅಧ್ಯಕ್ಷರೂ ಹೌದು. ಪ್ರಾರಂಭದಿಂದ ಅವರು ನಮ್ಮ ಜೊತೆ ಇದ್ದಾರೆ. ಅವರೇ ಈ ಉತ್ಸವದ ರೂವಾರಿಗಳು. ಅವರಿಗೂ ಶ್ರೀನಿವಾಸನ ಪರಿಪೂರ್ಣ ಅನುಗ್ರಹ ಇರಲಿ. ಇದೀಗ ಸ್ವಾಮಿಯ ಅದ್ಭುತವಾದಂತಹ ಸುಂದರವಾದಂತಹ ಮಂದಸ್ಮಿತ ವದನದಿಂದ ಕೂಡಿರುವಂತಹ ಎತ್ತರದ ಶ್ರೀನಿವಾಸ ಸಿದ್ಧವಾಗಿದ್ದಾನೆ ಬಿಡದಿಯಲ್ಲಿ. ಆ ಶ್ರೀನಿವಾಸ ಈಗ ತನ್ನ ಸ್ವಕ್ಷೇತ್ರವಾದಂತಹ ಮಧ್ಯ ತಿರುಮಲೆಗೆ ಸಂಭ್ರಮದ ವಾತಾವರಣದಲ್ಲಿ ಬಿಜಿ ಮಾಡಿಸ್ತಾ ಇದ್ದಾನೆ. ಜುಲೈ 1ನೇ ತಾರೀಕು ಬಿಡದಿಯಲ್ಲಿ ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯಗಳೆಲ್ಲ ನಡೆದು 10:30 ಗಂಟೆಗೆ ಬಿಡದಿಯಿಂದ ವಿಶೇಷವಾದಂತಹ ಅಲಂಕೃತವಾದಂತಹ ವಾಹನದಲ್ಲಿ ಸ್ವಾಮಿಯ ಪತಿತ ಪಾವನ ಕ್ಷೇತ್ರವಾದಂತಹ ತಿರುಮಲೆ ಶ್ರೀನಿವಾಸನ ಪಾವನ ಯಾತ್ರೆ ಅವತ್ತಲ್ಲಿ ಪ್ರಾರಂಭ ಆಗುತ್ತೆ. ಜೊತೆಯಲ್ಲಿ ಸಾವಿರಾರು ಭಕ್ತರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ, ಭಜನೆಯನ್ನು ಮಾಡ್ತಾರೆ. ಕನಿಷ್ಠ ಒಂದು 3-4 ಸಾವಿರ ಜನ ಸದಾ ಭಗವಂತನ ಜೊತೆ ಶ್ರೀನಿವಾಸನ ಜೊತೆ ಇದ್ದು ಸಂಭ್ರಮದಿಂದ ಮಧ್ಯ ತಿರುಮಲ ಕ್ಷೇತ್ರಕ್ಕೆ ಅವನು ಬಿಜಿ ಮಾಡಿಸ್ತಾನೆ. 3 ದಿವಸಗಳ ಯಾತ್ರೆ ಇದು, ಶ್ರೀನಿವಾಸನ ಪಾವನ ಯಾತ್ರೆ ಇದು. ಶ್ರೀನಿವಾಸ ಅಲ್ಲೆಲ್ಲ ಹೋದರೆ ಆ ಕ್ಷೇತ್ರ ಜನ ಎಲ್ಲರೂ ಪಾವನರಾಗ್ತಾರೆ. ನಾವು ಅದಕ್ಕೋಸ್ಕರ ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತಾಯಿದ್ದೀನಿ. ನೀವೆಲ್ಲ ಜುಲೈ 1ರಿಂದ
3 ದಿವಸಗಳ ಕಾಲ ಅಲ್ಲಿ ನಡೆಯುವಂಥ ಈ ಪಾವನ ಯಾತ್ರಾ ಶ್ರೀನಿವಾಸ ಪಾವನ ಯಾತ್ರಕ್ಕೆ ಭಾಗವಹಿಸಿ ಶ್ರೀನಿವಾಸನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಜೊತೆಯಲ್ಲಿ ಬರುವಂತಹ ಪಾದಯಾತ್ರೆಗಳೆಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ, ಹಾಲಿನ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಅದೆಲ್ಲದನ್ನು ಮಧ್ಯ ತಿರುಮಲ ಕ್ಷೇತ್ರದಲ್ಲೇ ಮಾಡ್ತಾ ಇದ್ದಾರೆ ನಮ್ಮ ಭಕ್ತರೆಲ್ಲ. ತುಂಬ ಉತ್ಸಾಹ ಎಲ್ಲರಿಗೂ. ಸಾವಿರಾರು ಕಾರ್ಯಕರ್ತರು, ಸ್ವಯಂ ಸೇವಕರು ಈ ಕಾರ್ಯಕ್ಕೋಸ್ಕರ ಈಗಾಗಲೇ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಮಿ ಅವತ್ತು ಸಂಜೆ ಗೋಧೋಳಿ ಲಗ್ನದಲ್ಲಿ ಮಧ್ಯ ತಿರುಮಲ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಇನ್ನು ಆವತ್ತಿನಿಂದ ಆ ಸ್ಥಳದ ವಿಶೇಷತೆಯೇ ಬೇರೆ ಆಗಿಬಿಡುತ್ತೆ. ಆ ಪಾವನ ಕ್ಷೇತ್ರವಾಗುತ್ತೆ. ಇಡೀ ಕರ್ನಾಟಕದಲ್ಲೇ ಮಧ್ಯ ತಿರುಮಲ ಪಾವನ ಕ್ಷೇತ್ರವಾಗಿ ಲಕ್ಷಾವಧಿ ಭಕ್ತರನ್ನು ತನ್ನ ಕಡೆಗೆ ಆಕರ್ಷಿಸ್ತಾ ಅವರೆಲ್ಲರಿಗೆ ಅನುಗ್ರಹ ಮಾಡ್ತಾನೆ. ನೀವು ಖಂಡಿತ ಈ 3-4 ದಿವಸಗಳ ಕಾಲ ನಮ್ಮ ಜೊತೆ ಇರಬೇಕು. 6ನೇ ತಾರೀಕು ಜಲಾದಿವಾಸದಲ್ಲಿ ಸ್ವಾಮಿ ಅಲ್ಲಿ ವಿಶ್ರಾಂತಿ ಪಡೀತಾನೆ. ಆಮೇಲೆ ಒಂದೊಂದು ವಾಸಗಳನ್ನೆಲ್ಲ ಮಾಡಿ ಮುಂದಿನ ವರ್ಷ ಮಾಘ ಮಾಸದಲ್ಲಿ ಆ ಶ್ರೀನಿವಾಸನ ಪ್ರತಿಷ್ಠಾಪನೆ ಆಗಮೋಕ್ತವಾಗಿ ನಡೀಬೇಕು ಅಂತ ನಮ್ಮೆಲ್ಲ ಭಕ್ತರು, ಇದರ ಕಾರ್ಯಕರ್ತರೆಲ್ಲ ಯೋಚನೆ ಮಾಡಿದ್ದಾರೆ. ಎಲ್ಲ ಭಕ್ತರಿಗೂ ಅಭಿನಂದನೆಗಳನ್ನು ಹೇಳ್ತಾ ಈ ಶ್ರೀನಿವಾಸನ ಪಾವನ ಯಾತ್ರೆ ಮೋಘವಾಗಿ ನಡೀಲಿ, ಎಲ್ಲರೂ ಭಾಗವಹಿಸುವಂತಾಗಲಿ. ಮುಂದೆ ನಿರ್ಮಾಣ ಆಗ್ತಾ ಇರುವಂತಹ ಮಧ್ಯ ತಿರುಮಲ ಕ್ಷೇತ್ರದ ಶ್ರೀನಿವಾಸನ ದಿವ್ಯವಾದಂತಹ ಮಂದಿರ ಆದಷ್ಟು ಬೇಗ ನಿರ್ಮಾಣ ಆಗಿ ಪ್ರತಿಷ್ಠಾದಿ ಕೆಲಸಗಳೆಲ್ಲ ಆಗಲಿ. ಶ್ರೀನಿವಾಸನ ಪರಿಪೂರ್ಣ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ, ನೀವೆಲ್ಲರೂ ಜುಲೈ 1ನೇ ತಾರೀಕು ಬಿಡದಿಗೆ 10:30 ಗಂಟೆಗೆ ಸ್ವಾಮಿ ಅಲ್ಲಿಂದ ಸಂಭ್ರಮದ ವಾತಾವರಣದಲ್ಲಿ ಅಲ್ಲಿಂದ ಅವನ ಯಾನ ಪ್ರಾರಂಭ ಆಗುತ್ತೆ, ಅವನ ಯಾತ್ರೆ ಪ್ರಾರಂಭ ಆಗುತ್ತೆ. ರಸ್ತೆಗಳಲ್ಲಿ ನೂರಾರು ಭಕ್ತರು ಆ ಸ್ವಾಮಿಯನ್ನು ದರ್ಶನ ಮಾಡ್ತಾರೆ, ಪೂಜೆ ಸಲ್ಲಿಸ್ತಾರೆ. ಈ ಒಂದು ವಿಶೇಷ ಉತ್ಸವಕ್ಕೆ ನಿಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.